ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲತಾ. ಇವತ್ತು ಪಾಲಕ್ ಸೊಪ್ಪು ಹಾರ್ವೆಸ್ಟ್ ಮಾಡೋಣ ಅಂತ ಹೇಳಿ ಪಕ್ಕದ ಜಾಗಕ್ಕೆ ಹೋದೆ. ನೋಡಿದ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಒಂದೊಂದು ಎಲೆಗಳಂತೂ ತುಂಬಾ ಚೆನ್ನಾಗಿ ದೊಡ್ಡದಾಗಿದೆ. ಬಟ್ ಸ್ವಲ್ಪ ಓವರ್ ಗ್ರೋ ಆಯಿತು ಅಂತ ಹೇಳಿ ನನಗೆ ಅನ್ನಿಸ್ತು. ನೀವು ನೋಡ್ತಾ ಇರೋ ಥರ ಎರಡು ಕಡೆ ಅದು ಆಲ್ರೆಡಿ ಸೀಡ್ ಬರಲಿಕ್ಕೆ ಶುರುವಾಗಿತ್ತು. ಆ ಥರದ್ದು ಇದನ್ನು ಹಾಗೆ ಬಿಟ್ಟು ಲೀವ್ಸ್ಗಳನ್ನ ಮಾತ್ರ ಕಟ್ ಮಾಡ್ಕೊಂಡು ಬಂದೆ. ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಹೇಳಿ ಬಿಟ್ಟಿದ್ದಕ್ಕೆ ಇವಾಗ ಅಷ್ಟೊಂದೇನು ಸೊಪ್ಪು ನನಗೆ ಸಿಗಲಿಲ್ಲ. ಬಟ್ ಜಾಸ್ತಿ ಆ ಲೀವ್ಸ್ಗಳೆಲ್ಲ ತುಂಬಾ ಅಗಲವಾಗಿ ಓವರ್ ಗ್ರೋ ಆಗಿ ತುಂಬ ಚೆನ್ನಾಗಿತ್ತು. ಮೆಂತ್ಯ ಸೊಪ್ಪು ಕೂಡ ಹಾಗೆಯೇ ಅದು ಒಂದು ಸ್ವಲ್ಪ ಹಾಗೆ ಬಿಟ್ಟಿರೋದ್ರಿಂದ ಸಣ್ಣದಾಗಿ ಹೂವು ಕಚ್ತಾ ಇತ್ತು. ಇನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳಿ ಮೆಂತ್ಯ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡು ಬ್ರೇಕ್ಫಾಸ್ಟು ಮೆಂತ್ಯ ಪಲಾವೇ ಮಾಡೋಣ ಅಂತ ಹೇಳಿ ಅಲ್ಲೇ ಡಿಸೈಡ್ ಆಗಿ ಬಂದೆ. ಬೇಗ ಮೆಂತ್ಯ ಸೊಪ್ಪನ್ನು ಕೂಡ ಹಚ್ಚಿ ನೀಟಾಗೆಲ್ಲ ತೊಳ್ಕೊಂಡು, ಜಾಸ್ತಿ ಇತ್ತು ಮೆಂತ್ಯ ಸೊಪ್ಪು, ಇನ್ನೂ ಆ ಕಡೆ ಎಲ್ಲ ಇತ್ತು. ಎಲ್ಲನೂ ಹಾರ್ವೆಸ್ಟ್ ಮಾಡಿಕೊಂಡು ಸ್ವಲ್ಪನೇ ಹಾಕಿ ಇನ್ನು ಸ್ವಲ್ಪ ಎತ್ತಿಟ್ಕೊಂಡೆ. ಬ್ರೇಕ್ಫಾಸ್ಟಿಗೆ ಮೆಂತ್ಯ ಪಲಾವ್ ಮಾಡಿದೆ. ಫೈನಲಿ ಒಂದು ಫೀಲ್ ಆಗುತ್ತೆ, ಇವತ್ತು ನಾನು ಪೆಸ್ಟಿಸೈಡ್ ಇಲ್ಲದೆ ಇರೋವಂಥದ್ದು ಒಂದು ಬ್ರೇಕ್ಫಾಸ್ಟ್ ಮಾಡಿದೆ ಅಂತ ಹೇಳಿ. ಆಲ್ಮೋಸ್ಟ್ 3 ಡೇಸಿಂದ ನಾನು ಅಪ್ಸೆಟ್ಟಲ್ಲೇ ಇದ್ದೆ. ಯಾಕಂದರೆ ನಾನು ಇಷ್ಟಪಟ್ಟು ಮೀಶೋಯಿಂದ ಈ ಒಂದು ರೆಡ್ ಲಿಪ್ಸ್ಟಿಕ್ ಗಿಡನ ಅಕ್ಟೋಬರಲ್ಲಿ ತೊಗೊಂಡಿದ್ದೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಅಂದರೆ ಅದು ಒಣಗ್ದಾಗ ನೀರು ಹಾಕೋದು, ಬಿಸಿಲಿಗಿಡೋದು, ಯಾವುದೋ ಒಂದು ವ್ಲಾಗೋ ಈ ಶಾರ್ಟ್ಸೋ ಮಾಡೋಕ್ಕೋಗಿ ಇದನ್ನು ತೊಗೊಂಡೋಗಿ ಆಚೆ ಇಟ್ಬಿಟ್ಟಿದ್ದೀನಿ. ಕಂಪ್ಲೀಟಾಗಿ ಆ ಡೇ ಫುಲ್ಲು ನಾನು ನೋಡ್ಕೊಂಡಿಲ್ಲ, ಗಮನಿಸ್ಕೊಂಡೇ ಇಲ್ಲ. ನೆಕ್ಸ್ಟ್ ಮಾರ್ನಿಂಗ್ ಹೋಗಿ ನೋಡಿದ್ರೆ ಈ ಅವಸ್ಥೆ ಗಿಡ ಹೋಗ್ಬಿಟ್ಟಿದೆ. ಎಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ, ಒಂದು ಕೋಲ್ ಕಟ್ಟಿ ಈ ಥರ ಎಲ್ಲ ಮಾಡಿದೆ. 2 ಲೀವ್ಸ್ ನಿಂತ್ಕೊಳ್ತು, ಇನ್ನು ಮಿಕ್ಕಿದ ಲೀವ್ಸ್ ನಿಂತ್ಕೊಳ್ತಾ ಇಲ್ಲ. ಅಯ್ಯೋ ಅಂತ ಹೋಗೋದು ನೋಡೋದು ಹಾಗೆ ಮಾಡಿದೆ. ಇವತ್ತಂತೂ ಖುಷಿ ಆಯಿತು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಲೆಗಳು ನಿಂತ್ಕೊತು, ಒಂದು ಎಲೆ ಮಾತ್ರ ಒಣಗೋಗಿದೆ. ಅದು ತೆಗೆದುಬಿಡೋಣ ಅಂತ ಹೇಳಿ ಏನೋ ಒಂಥರ ಬೇಜಾರಾಗಿದ್ದೆ. ಡೈಲಿ ಹೋಗ್ತೀನಿ ನೋಡ್ತೀನಿ ಸರೋಯ್ತಾ ಅಂತ. ಅಟ್ಲೀಸ್ಟ್ ಇವಾಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.